ಇನ್ನು ನಿನ್ನೆ ಪ್ರಧಾನಿ ಮೋದಿ ಅವರು ತೆರಳುವ ಮಾರ್ಗ ಮಧ್ಯದಲ್ಲಿ ಜಿಲಿಟಿನ್ ಕಡ್ಡಿಗಳು ಪತ್ತೆಯಾದಂತಹ ಪ್ರಕರಣ. ಅದು ಇದು ಎರಡು ಬೇರೆ ಬೇರೆ. ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದ 4 ತಂಡ ತನಿಖೆಯನ್ನು ಈಗ ಮುಂದುವರಿಸಿದೆ. ಆಮೇಲೆ ಪ್ರಕರಣದಲ್ಲಿ ಎನ್ಐಎ ಎಂಟ್ರಿ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಪೊಲೀಸರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಎನ್ಐಎ ಅವರು. ಅಪರಿಚಿತ ವ್ಯಕ್ತಿ ಪತ್ತೆಗೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಕಗ್ಲಿಪುರದಲ್ಲೇ ಬಿಡುಬಿಟ್ಟಿದ್ದಾರೆ ಎಸ್ಪಿ ಶ್ರೀನಿವಾಸ್ ಗೌಡ. ಜಿಲೆಟಿನ್ ಕಡ್ಡಿ ಸಿಕ್ಕ ಸ್ಥಳವನ್ನು ಮಹಜರ್ ಮಾಡಿದ್ದಾರೆ ಎಸ್ಪಿ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅದು ಏನು, ಯಾರೋ ನಿರ್ಲಕ್ಷ್ಯದಿಂದ ಬಿಸಾಕ್ ಹೋಗಿರೋದ ಅಥವಾ ಉದ್ದೇಶಪೂರ್ವಕವಾಗಿ ಅದನ್ನು ಅಲ್ಲಿ ಪ್ಲ್ಯಾಂಟ್ ಮಾಡಲಾಗಿತ್ತ, ಅದನ್ನು ಆ ಬಾಕ್ಸನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗಾಗಲೇ. ನೋಡಿ, ಆ ಬಾಕ್ಸ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಎರಡೇ ಜಿಲೆಟಿನ್ ಕಡ್ಡಿಗಳಿತ್ತು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅನುಮಾನಗಳು ಎಂಥದ್ದು ಮೂಡುತ್ತೆ ಸಹಜವಾಗಿ. ಇದು ದೊಡ್ಡ ಭದ್ರತಾ ವೈಫಲ್ಯ ಇದು. ಅದಕ್ಕೋಸ್ಕರನೇ ಎನ್ಐಎ ಅವರು ಬರ್ತಾ ಇರೋದು. ಹಾಗಾಗಿ ಪೊಲೀಸರಿಗೆ ಇದೊಂದು ದೊಡ್ಡ ಸವಾಲು. ಇದನ್ನು ತಂದಿಟ್ಟವ್ರು ಯಾರು, ಯಾಕೆ, ಏನು, ಎತ್ತ ಎಲ್ಲ ಕೂಲಂಕುಷವಾದ ಪರಿಶೀಲನೆ ಆಗಬೇಕಾಗುತ್ತೆ. ಅದಕ್ಕೋಸ್ಕರನೇ 4 ತಂಡಗಳನ್ನು ರಚನೆ ಮಾಡಲಾಗಿದೆ. ನರೇಂದ್ರ ಮೋದಿ ತೆರಳುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾದ ಪ್ರಕರಣ ಏನಿದೆ, ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಸ್ಥಳಕ್ಕೆ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಲಿಕ್ಕೂ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳ ತಂಡ ಇಲ್ಲಿ ಭೇಟಿ ನೀಡಿ ಪರಿಶೀಲನೆಯನ್ನು ನೀಡಿದೆ. ಸದ್ಯ ನಾನು ಅದೇ ಒಂದು ಜಾಗದಲ್ಲಿದ್ದೇನೆ, ಎಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು ಆ ಒಂದು ಸ್ಥಳದಲ್ಲಿ ಒಂದು ತೋರಿಸ್ತಾ ಇರುವಂಥದ್ದು. ಒಂದು ಬಾಕ್ಸನ್ನು ಇಡಲಾಗಿತ್ತು. ಆ ಬಾಕ್ಸ್ ಒಳಗಡೆ 2 ಜಿಲೆಟಿನ್ ಕಡ್ಡಿ ಹಾಗೂ ಬೆಂಕಿ ಕಡ್ಡಿಗಳು ಕೂಡ ಪತ್ತೆಯಾಗಿದೆ. ಜೊತೆಗೆ ಮೊಬೈಲ್ಗೆ ಬಳಸುವಂತಹ ಬ್ಯಾಟ್ರಿ ರೀತಿಯ ವಸ್ತುಗಳು ಕೂಡ ಆ ಬಾಕ್ಸ್ನಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದು ನಿಜಕ್ಕೂ ಕೂಡ ಉದ್ದೇಶಪೂರ್ವಕವಾಗಿ ಒಂದು ಬಾಕ್ಸನ್ನು ತಂದಿಡಲಾಗಿತ್ತಾ, ಏನಾದರೂ ಸ್ಫೋಟ ಮಾಡುವಂಥ ಒಂದು ಉದ್ದೇಶ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ರೀತಿಯ ತನಿಖೆ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಇಲ್ಲೇನಾದರೂ ಬೇರೆ ರೀತಿಯಾದಂಥ ಒಂದಷ್ಟು ವಸ್ತುಗಳು ಸಿಗ್ತಾವ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾದಂಥ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ FSL ತಂಡ ಕೂಡ ಈಗಾಗಲೇ ಆಗಮಿಸಿದೆ. ಮತ್ತೆ ಇನ್ನೊಂದು ಬಾರಿ ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ FSL ತಂಡ ಮುಂದಾಗಿರುವಂಥದ್ದು. ಅಂದರೆ ಜಿಲೆಟಿನ್ ಕಡ್ಡಿ ಸಿಕ್ಕಿದಂಥ ಒಂದು ಸ್ಥಳ ಏನಿದೆ, ಆ ಸ್ಥಳದ ಪಕ್ಕವೇ ಒಂದು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಒಳಗಡೆ ಕೂಡ ಏನಾದರೂ ಸಿಗ್ಬೋದಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ FSL ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ಸುಮಾರು 3 ವಾಹನಗಳಲ್ಲಿ FSL ತಂಡ ಒಳಗಡೆ ಹೋಗಿದೆ. ಒಳಗಡೆಯಿಂದಲೂ ಕೂಡ ಪರಿಶೀಲನೆಯನ್ನು ಮಾಡಿ ಏನಾದರೂ ವಸ್ತುಗಳು ಸಿಗ್ತಾವ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಈಗಾಗಲೇ ಆ ಸುತ್ತಮುತ್ತಲು ಎಲ್ಲೂ ಕೂಡ CCTV ಇಲ್ಲ. ಹಾಗಾಗಿ ಈ ಒಂದು ರಸ್ತೆಯ ಸುಮಾರು ಒಂದು 2 ಕಿಲೋಮೀಟರ್ ವ್ಯಾಪ್ತಿ ಏನಿದೆ, ಆ ವ್ಯಾಪ್ತಿಯಲ್ಲೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಪೊಲೀಸರು ತಂಡಗಳಾಗಿ ರಚನೆ ಮಾಡಿಕೊಂಡು ಇದೀಗ ಪರಿಶೀಲನೆಗೆ ಇಳಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ TV, ರಾಮನಗರ.